ಇಂದು ಪಂಚರಾಜ್ಯ ಚುನಾವಣಾ ಫಲಿತಾಂಶ ಹಿನ್ನೆಲೆಯಲ್ಲಿ 3 ರಾಜ್ಯದಲ್ಲಿ ಬಿಜೆಪಿ ಜಯಬೇರಿ. ಕಲಬುರಗಿಯಲ್ಲಿ ಸಿಹಿ ಹಂಚಿ ಕೇಸರಿ ನಾಯಕರು ಸಂಭ್ರಮಾಚರಣೆ ಮಾಡಿದರು. ಪರಸ್ಪರ ಸಿಹಿ ತಿನ್ನಿಸಿ ಸಂಭ್ರಮಿಸಿ ಬಿಜೆಪಿ ನಾಯಕರು, ಬಿಜೆಪಿ ಮಾಜಿ ಸಂಸದರು, ಹಾಲಿ ಸಂಸದರು, ಮಾಜಿ ಶಾಸಕರು, ಹಾಲಿ ಶಾಸಕರು ಸೇರಿದಂತೆ ಇನ್ನೂ ಅನೇಕ ಬಿಜೆಪಿ ಮುಖಂಡರು ವಿಜಯೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ಕನಸು ನನಸು ಮಾಡಿದ ನರೇಂದ್ರ ಮೋದಿ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ಕನಸು ನನಸು ಮಾಡಿದ ಅಮಿತ್ ಶಾ ಗುಂಡಾಗಿರಿ ದಬ್ಬಾಳಿಕೆ ದೀದಿ ಅಂದ್ರೆ ಮಮತಾ ಬ್ಯಾನರ್ಜಿ ಅವರನ್ನ ಮನೆಗೆ ಕಳಿಸಿರ್ತಕ್ಕಂಥ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಜಯವನ್ನು ಸಾಧಿಸಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಪಶ್ಚಿಮ ಬಂಗಾಳದಲ್ಲಿ ಪ್ರಪ್ರಥಮ ಬಾರಿಗೆ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ಸುಮಾರು 200ಕ್ಕಿಂತ ಹೆಚ್ಚು ಸೀಟು ಬರ್ತಾ ಇರತಕ್ಕಂಥ ನಿರೀಕ್ಷೆ ಇದೆ. ಎಷ್ಟೆಷ್ಟೋ ಗುಂಡಾಗಿರಿ ಮಾಡಿ ಬಾಂಗ್ಲಾ ಮುಸ್ಲಿಮರನ್ನು ಭಾರತದಲ್ಲಿ ಸೇರಿಸಿ ಅವರಿಗೆ ವೋಟ್ ಬ್ಯಾಂಕ್, ಆಧಾರ್ ಕಾರ್ಡ್ ಎಲ್ಲವನ್ನು ಮಾಡಿಕೊಟ್ಟು ಬೋಗಸ್ ವೋಟ್ಗಳ ಮುಖಾಂತರ ಇಲ್ಲಿವರೆಗೆ ಗೆಲ್ತಿರ್ತಕ್ಕಂಥ ನೀತಿಗೆ ಇವತ್ತಿನ ದಿನ SIR ಮಾಡಿ ಮತ ಶುದ್ಧೀಕರಣ ಮಾಡಿ ಹೊರಗಿನ ದೇಶದವರಿಗೆ ಮತವನ್ನು ನಿರಾಕರಣೆ ಮಾಡಿ ನಿಜವಾದ ಭಾರತೀಯರಿಗೆ ಮಾತ್ರ ವೋಟ್ ಕೊಟ್ಟಕರ ನಿಜವಾದ ಭಾರತೀಯರು ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿ ಅವರ ನೇತೃತ್ವದ ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಇಲ್ಲಿವರೆಗೇನು ಇತಿಹಾಸ ಮಮತಾ ಬರ್ತಾಳೆ ಅಂತಕ್ಕಂಥದ್ದು ಎಲ್ಲ ಅಳಿಸಿ ಹಾಕಿ ಒಂದು ಐತಿಹಾಸಿಕ ಮೈಲಿಗಲ್ಲನ್ನು, ಐತಿಹಾಸಿಕ ಜಯವನ್ನು ನಮ್ಮ BJP ಸರ್ಕಾರ ಸಾಧಿಸಿದೆ. ಅದೇ ರೀತಿ ಆಸಾಂನಲ್ಲಿ ಕೂಡ 126 ಸೀಟ್ಗಳಲ್ಲಿ ಒಂದು 100 ಸೀಟ್ಗಿಂತ ಹೆಚ್ಚಿಗೆ ಅಲ್ಲಿ ಆಸಾಂನಲ್ಲಿ ಬರ್ತಾ ಇದ್ದೇವೆ. ಹಾಗೆ ಪುದುಚೇರಿಯಲ್ಲಿ ಕೂಡ ಬರ್ತಾ ಇದೆ. ಎಷ್ಟೋ ಸಮೀಕ್ಷೆಗಳಲ್ಲಿ ಹೇಳ್ತು ತಮಿಳುನಾಡಿನಲ್ಲಿ DMK ಬರ್ತಂತೇಳಿ. DMK ಇವತ್ತಿನ ದಿನ 2ನೇ ಸ್ಥಾನ 3ನೇ ಸ್ಥಾನದಾಗ ಹೋಗ್ಯದ. ಅಲ್ಲಿ TVK ಬಂದದ, ಆದರೆ DMK ಬರ್ತಾ ಇಲ್ಲ ಅಂತೀವಿ. ಅಲ್ಲಿ ಕೂಡ ನಾವು ಅಭೂತಪೂರ್ವವಾಗಿರ್ತಕ್ಕಂಥ 67 ಸೀಟ್ಗಳನ್ನು ಗೆದ್ದೀವಿ. ಇನ್ನೂ ನಡೀತಾ ಇದೆ, ಇನ್ನೂ ಹೆಚ್ಚಿಗೆ ಗೆಲ್ತಕ್ಕಂಥ ವಾತಾವರಣ ಇದೆ. ಈ ಎಲ್ಲ ಒಂದು ವಿಜಯೋತ್ಸವವನ್ನು ನಮ್ಮ ಭಾರತೀಯ ಜನತಾ ಪಕ್ಷ ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಒಂದು ಸಂಭ್ರಮ ಆಚರಣೆ ಸಲುವಾಗಿ ಒಂದು ವಿಜಯೋತ್ಸವನ ಆಚರಿಸ್ತಾ ಇದ್ದೀವಿ. ಭಾಳಷ್ಟು ದಿನಗಳಿಂದ ನಿರೀಕ್ಷೆ ಇದ್ದಂಥ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಪಕ್ಷದ ಎಲ್ಲ ಹಿರಿಯರು ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಜಿಯವರ ನೇತೃತ್ವ, ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಿತಿನ್ ನಬೀನ್ ಅವರ ನೇತೃತ್ವದಲ್ಲಿ ನಮ್ಮ ರಾಷ್ಟ್ರೀಯ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾಜಿಯವರು ಇವತ್ತು ಪಂಚರಾಜ್ಯಗಳಲ್ಲಿ ಇವತ್ತು ಎಲ್ಲರೂ ಕೂಡ ರಿಸಲ್ಟ್ ನೋಡ್ತಾ ಇದ್ದೀವಿ. ಇಲ್ಲಿ
ಕಲಬುರಗಿಯಲ್ಲಿ ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವಿಜಯಣ್ಣವರು ಎಲ್ಲರಿಗೆ ಕಾಲ್ ಮಾಡಿ ವಿಜಯೋತ್ಸವ ಆಚರಣೆ ಕೂಡ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ನೇತೃತ್ವದಲ್ಲಿ ನಮ್ಮ ಪಕ್ಷ ಹಿರಿಯ ಮುಖಂಡರಲ್ಲಿ ಇವತ್ತು ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ವೆಸ್ಟ್ ಬಂಗಾಳದಲ್ಲಿ ಒಂದು ಐತಿಹಾಸಿಕ ಚುನಾವಣೆ ಅಂತಂದರೆ ಇವತ್ತಿನ ದಿನ ನಾವು ಇಡೀ ದೇಶದಲ್ಲಿ ವೆಸ್ಟ್ ಬಂಗಾಳದಲ್ಲಿರ್ತಕ್ಕಂಥ ಜನ ನೋಡ್ತಕ್ಕಂಥ ದಿನ ಇತ್ತು. ಆದರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಶ್ಯಾಮ ಪಂಕಜ್ ಅವರ ಕನಸು ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕನಸಾಗಿದೆ ಅಂತ ಹೇಳಬೇಕಾಗಿದೆ. 200 ಸೀಟ್ಗಿಂತ ಹೆಚ್ಚಿನ ಸೀಟಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ವೆಸ್ಟ್ ಬಂಗಾಳ ಗೆದ್ದು ಇವತ್ತು ಸರ್ಕಾರ ಕೂಡ ಮಾಡ್ತಕ್ಕಂಥ